ನಡೆದಿರುವಂತಹ ಘೋರ ದುರಂತದಲ್ಲಿ 9 ಚಾರಣಿಗರು ಮೃತಪಟ್ಟಿರುವಂತಹ ಘಟನೆ ನಿಮಗೆಲ್ಲ ಗೊತ್ತಿರಬಹುದು. ಈ ಒಂದು ದುರಂತದಲ್ಲಿ HSR ಲೇಔಟ್ ನಿವಾಸಿಯಾಗಿರುವಂತಹ ಚಿತ್ರ ಅವರು ಕೂಡ ಇದೀಗ ಮೃತಪಟ್ಟಿರುವಂಥದ್ದು. ಈ ಒಂದು ನೋವಿನ ಈ ಒಂದು ಆಘಾತಕಾರಿ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮೃತ ಚಿತ್ರ ಅವರ ಗಂಡ ಆಗಿರುವಂತಹ ಪ್ರಣೀತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಫಸ್ಟ್ ಆಫ್ ಆಲ್ ಸಾರಿ ಈ ಒಂದು ಟೈಮಲ್ಲಿ ನಿಮಗೆ, ಬಟ್ ಓವರ್ ಆಲ್ ಈ ಒಂದು ಘಟನೆ ಬಗ್ಗೆ ಏನೇನು ಸರ್? ಫಸ್ಟ್, ಈ ಘಟನೆ ಇದೇನು ನಮಗೆ ಟ್ರೆಕ್ಕಿಂಗ್ ಹೊಸದಲ್ಲ. ಆ್ಯಕ್ಚುಲಿ ಇಬ್ಬರು ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನಲ್ಲಿ ಮೆಂಬರ್ಸ್ ಆಗಿದ್ವಿ ಲಾಸ್ಟ್ 7-8 ಇಯರ್ಸಿಂದ. ಸೊ ಇಬ್ಬರು ಟ್ರೆಕ್ಕರ್ಸೇ, ಮಗಳು ಟ್ರೆಕ್ಕರೇ. ಸೊ ಇಂಥ ಪರಿಸ್ಥಿತಿ ಯಾವತ್ತೂ ಎದುರಾಗಿರಲಿಲ್ಲ. ಮತ್ತು ಈ ಟ್ರೆಕ್ಕು ಅಂಥ ಕಷ್ಟಕರ ಡಿಫಿಕಲ್ಟ್ ಅನ್ನೋದಿಲ್ಲ. ಇಟ್ ವಾಸ್ ಅ ಮಾಡ್ರೇಟ್ ಟ್ರೆಕ್. ಮತ್ತು ಈ ಜಾಗದಲ್ಲಿ ಇದುವರೆಗೂ ಇಂಥ ಸಿಚುವೇಶನ್ ಆಗಲಿ, ಯಾರೂ ಮೃತಪಟ್ಟಿರೋದಾಗಲಿ ಇನ್ಸಿಡೆಂಟ್ಸು ಇಲ್ಲ. ಬಟ್ ಯಾಕೆ ಈ ಥರ ಆಯಿತು, ಮೇ ಬಿ ಬಿಕಾಸ್ ಆಫ್ ದ ಚೇಂಜ್ ಆಫ್ ವೆದರ್. ಪ್ರಿಡಿಕ್ಷನ್ ಇಲ್ಲದೆ ವೆದರ್ ಚೇಂಜ್ ಆಗಿರೋದ್ರಿಂದ ಈ ಪ್ರಾಬ್ಲಮ್ ಆಯಿತು ಅಂತ. ಸರ್, ಯಾವಾಗ ಈ ವಿಚಾರ ನಿಮ್ಮ ಗಮನಕ್ಕೆ ಬಂತು ಸರ್? ನನಗೆ ಇದು ಮಂಡೇ ಅವರು ಸಮ್ಮಿಟ್ ಇದ್ದಿದ್ದು. ಮಂಡೇ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ಈ ಇನ್ಸಿಡೆಂಟ್ ಆಯಿತು ಅಂತ ತಿಳಿದು ಬಂತು. ಬಟ್ ನನಗೆ ಗೊತ್ತಾಗಿದ್ದು ಟ್ಯೂಸ್ಡೇ ಒಂದು 10 ಗಂಟೆಗೆ ಕನ್ಫರ್ಮ್ ಆಯಿತು ಈ ಥರ ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಕನ್ಫರ್ಮೇಷನ್ ಆಗಿರಲಿಲ್ಲ ಈ ಥರ ತಿರೋಗಿದ್ದಾರೆ ಅಂತ. ಸರ್, ಈ ಹಿಂದೆ ಏನಾದರೂ ಈ ಥರ ಟ್ರೆಕ್ಕಿಂಗ್ ಮಾಡಿದ್ರಾ? ಹೆಂಗೆ ತಲೆ ಇದೆಯಾ ಮೊದಲ ಬಾರಿಗೆ ಹೆಂಗೆ? ಇಲ್ಲ, ಇದಕ್ಕಿಂತ ಭಾಳನೇ ಕಷ್ಟ ಟ್ರೆಕ್ಸ್. ಅಂದರೆ ಆಲ್ಮೋಸ್ಟ್ ಅಪ್ ಟು 20,000 ಫೀಟ್ ಶಿ ಹ್ಯಾಸ್ ಸ್ಕೇಲ್ಡ್. ಇದು ಒಂದು 15,000 ಇದ್ದಿತ್ತು. ಸೊ ದಿಸ್ ವಾಸ್ ನಾಟ್ ಎಟ್ ಆಲ್ ದೊಡ್ಡ ಟ್ರೆಕ್ ಅಂತ ಹೇಳೋಕ್ಕಾಗಲ್ಲ. ಮಾಡಿದ್ಲು. ಆ್ಯಂಡ್ ಶಿ ವಾಸ್ ಎಕ್ಸ್ಪೋಸ್ ಟು ಮೌಂಟನ್ಸ್. ಹಿಮಾಲಯಸ್ ಹೊಸದಲ್ಲ ನನಗಾಗಲಿ ಅವಳಿಗಾಗಲಿ, ಏನು ಹೊಸದಲ್ಲ ಆ್ಯಕ್ಚುಲಿ. ಸರ್, ಅಂದರೆ ಈಗ ಟ್ರೆಕ್ಕಿಂಗ್ ಸಂದರ್ಭದಲ್ಲಿ ಕೆಲವೊಂದು ಪ್ರಿಕಾಷನ್ ತಗೋಬೇಕಾಗುತ್ತೆ ಮುಂಜಾಗ್ರತವಾಗಿ. ಅಲ್ಲಿ ವೆದರ್ ರಿಪೋರ್ಟ್ ಆಗಿರ್ಬೋದು, ಟ್ರೆಕ್ಕರ್ಸ್ ಜೊತೆ ಒಂದು ಡಾಕ್ಟರ್ ಆಗಿರ್ಬೋದು, ಈ ರೀತಿ ಮುಂಜಾಗ್ರತೆ ಇದು ಇರೋದು ಏನು ಇಲ್ಲದಿರೋದು ಎಲ್ಲೋ ಒಂದು ಕಡೆ ಎಡವಟ್ಟಿಗೆ ಕಾರಣ ಆಯಿತಾ ಹೆಂಗೆ ಅಂತ ಸರ್? ಆ್ಯಕ್ಚುಲಿ ನಮ್ಮ ಗೌರ್ಮೆಂಟ್ ಇನ್ನು ಸ್ವಲ್ಪ ಇದನ್ನು ಇನ್ನೂ ಸೀರಿಯಸ್ ಆಗಿ ತಗೊಂಡು, ಇದು ದಿಸ್ ಇಸ್ ಅ ಸ್ಪೋರ್ಟ್ ಫಸ್ಟ್ ಆಫ್ ಆಲ್. ಇಟ್ ಈಸ್ ನಾಟ್ ಟೂರಿಸಮ್. ಟೂರಿಸಮ್ ಅಂದರೆ ಪ್ರಿಕಾಷನ್ ತೊಗೊಳ್ತಾರೆ. ಸ್ಪೋರ್ಟ್ ಅಂದಾಗ ಬೇರೆ ಥರ ಪ್ರಿಕಾಷನ್ ತೊಗೋಬೇಕು. ಈ ಬೇರೆ ಕಂಟ್ರೀಸಲ್ಲಿ ಈ ಥರ ಸ್ಪೋರ್ಟ್ನ ಭಾಳನೇ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಮತ್ತು ಅಲ್ಲಿ ಹಿಮಾಲಯಸಲ್ಲಿ ಇರೋ ಹೈಟ್ಸ್ಗಿಂತ ಅರ್ಧನೂ ಇಲ್ಲ ಅಲ್ಲಿ. ಬಟ್ ಸ್ಟಿಲ್ ದೇ ಆರ್ ವೆಲ್ ಎಕ್ವಿಪ್ಡ್. ನಮ್ಮಲ್ಲಿ ಇಟ್ ಈಸ್ ಅ ಟ್ರೆಕ್ಕಿಂಗ್ ಪ್ಯಾರಡೈಸ್ ಹಿಮಾಲಯ. ಅದನ್ನು ನಮ್ಮ ಗೌರ್ಮೆಂಟು ಅದನ್ನು ಒಂದು ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ನನಗನ್ಸುತ್ತೆ. ಪ್ರಾಬ್ಲಿ ಟ್ರೆಕ್ಕಿಂಗ್ ಕಾಸ್ಟ್ ಇನ್ನೊಂದು 5,000 ಜಾಸ್ತಿ ಆಗ್ಬೋದು ಒಬ್ರಿಗೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೋಗೋರೆಲ್ಲ ಅನುಕೂಲ ಇರೋರೆ. ಟೂರ್ ಆದರೆ ಇನ್ನೂ ಜಾಸ್ತಿನೇ ಖರ್ಚು ಮಾಡಿ ಹೋಗ್ತಾರೆ. ಇಲ್ಲಿ ಇನ್ನೊಂದು 5,000 ಜಾಸ್ತಿ ಖರ್ಚು ಮಾಡಿ ಒಂದು ಸ್ಯಾಟಲೈಟ್ ಫೋನ್ ಕೊಡುವಂಥದ್ದಾಗಲಿ, ಒಂದು ಟೀಮ್ಗೆ ಗೈಡ್ಸ್ ಜೊತೆಯಲ್ಲಿ ಒಬ್ಬರು ಡಾಕ್ಟ್ರನ್ನ, ಗೌರ್ಮೆಂಟ್ ಡಾಕ್ಟ್ರನ್ನ ಒಬ್ಬರನ್ನ ಟ್ರೆಕ್ಕರಾಗಿ ಕಳಿಸಿದ್ರೆ ಪ್ರಾಬ್ಲಿ ಇವರು 9 ಜನ ಇವತ್ತು ಉಳಿತಾಯಿದ್ರು ಅನಿಸುತ್ತೆ. ಒಂದು ಸ್ಯಾಟಲೈಟ್ ಫೋನ್ ಇದ್ದಿದ್ದರೆ ಸೇಮ್ ಡೇ ರೆಸ್ಕ್ಯೂ ಆಗ್ತಿತ್ತು. ಅದೇ ಸರ್, ಅಂದರೆ ಘಟನೆ ನಡೆದು 24 ಗಂಟೆ ಆದಮೇಲೆ ವಿಚಾರ ಗೊತ್ತಾಗುತ್ತೆ ಅಂತ ಒಂದು ವಿಚಾರ. ಅದೇ ಆ ಟೈಮಲ್ಲಿ ಅಂದರೆ ಎಟ್ ಎ ಟೈಮ್ ಏನಾದರೂ ಗೊತ್ತಾಗಿದ್ದಿದ್ರೆ ಎಲ್ಲೋ ಒಂದು ಕಡೆ ಬದುಕು ಬರ್ತಿದ್ರಾ ಹೆಂಗೆ ಅಂತ ಸರ್? ಅದೇ ಹೇಳಿದ್ದು, ಒಂದು ಸ್ಯಾಟಲೈಟ್ ಫೋನ್ ಕನೆಕ್ಟಿವಿಟಿ ಇದ್ದಿದ್ದರೆ ಮಧ್ಯಾಹ್ನ 2 ಗಂಟೆಗಾಯಿತು. ನೆಕ್ಸ್ಟ್ ಡೇ ಬೆಳಿಗ್ಗೆ 8 ಗಂಟೆವರೆಗೂ ಯಾರಿಗೂ ಗೊತ್ತಾಗಿರಲಿಲ್ಲ. ಅವರೇ ಗೈಡು 8 ಗಂಟೆ ನಂತರ ಮತ್ತೆ ಕೆಳಗಡೆ ಬರೋಷ್ಟೊತ್ತಿಗೆ ಅವ್ರಿಗೆ 5-6 ಗಂಟೆ ಆಗಿದೆ. ಸೊ ಆಲ್ಮೋಸ್ಟ್ 20 ಅವರ್ಸ್. ಈ ಘಟನೆ ಆದಮೇಲೆ 20 ಅವರು ಯಾರಿಗೂ ತಿಳಿಲಿಲ್ಲ. ಸೊ ಆ 20 ಅವರ್ಸ್ ವಾಸ್ ವೆರಿ ಕ್ರೂಷಿಯಲ್. ಸೊ ಒಂದು ಕನೆಕ್ಟಿವಿಟಿ ಅನ್ನೋದು ಇದ್ದಿದ್ರೆ, ಒಂದು ಎಲ್ಲರಿಗೂ ಕೊಡೋದು ಬೇಡ, ಸೆಕ್ಯೂರಿಟಿ ರೀಸನ್ಸ್ ಇದೆ, ಆ್ಯಸ್ ಎ ಸಿಟಿಸನ್ ನನಗೂ ಅರ್ಥ ಆಗುತ್ತೆ. ಬಟ್ ಈ ರೂಟ್ಗೆ ಹೋಗುವಾಗ ಒಂದು ಆಥರೈಸ್ಡ್ ಪರ್ಸನ್ಗೆ ಒಂದು ಸ್ಯಾಟಲೈಟ್ ಫೋನ್ ಆಗಲಿ, ಒಬ್ಬರು ಡಾಕ್ಟ್ರ್ ಆಗಲಿ ಒಂದು ಟೀಮಲ್ಲಿ ಕೊಟ್ಟಿದ್ದರೆ ಕಾಸ್ಟ್ ಏನಿದೆ ಪೇ ಮಾಡ್ತಾಯಿದ್ರು ಇವರು. ಆಗೋರು ಹೋಗ್ತಿದ್ರು, ಕೊಡ್ತಾಯಿದ್ರು, ಕಾಸ್ಟ್ ಕೊಡ್ಬೋದಾಯಿತು. ಇದ್ದಿದ್ರೆ 9 ಜನ ಉಳ್ಕೋತಾಯಿದ್ರು ಅಂತ ನನ್ನ ಅನಿಸಿಕೆ. ಅದು ಮೌಂಟೇನಿಯರಿಂಗ್ ಫೆಡರೇಷನ್ ಅಂತ ಏನಿದೆ, ಅವರು ಇದನ್ನು ಸೀರಿಯಸ್ ಆಗಿ ತೊಗೋಬೇಕು. ಬಟ್ ಈ ಥರ ಘಟನೆಗಳು ಆಗ್ತಾನೇ ಇದೆ. ಬಟ್ ಏನೂ ಆಗ್ತಿಲ್ಲ, ಮಾಡ್ತಾಯಿಲ್ಲ. ಮೃತದೇಹ ಯಾವಾಗ ಬರ್ಬೋದು ಆ ಬಗ್ಗೆ ಏನಾದರೂ ಮಾಹಿತಿ ಇದೆ? ಈಗ ಆಲ್ರೆಡಿ ಡೆಲ್ಲಿಯಿಂದ ಹೊರಟಿದೆ ಅಂತ ಮಾಹಿತಿ ಬಂತು. 1 ಗಂಟೆಗೆ ಏರ್ಪೋರ್ಟ್ಗೆ ಬರುತ್ತೆ, ಬೆಂಗಳೂರು ಏರ್ಪೋರ್ಟ್ಗೆ. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು 3 ಗಂಟೆ ಆಗ್ಬೋದು. ಇಷ್ಟು ಮೃತ ಚಿತ್ರ ಅವರ
ಗಂಡ ಪ್ರಣೀತ್ ಅವರ ಮಾತು. ಅಂದರೆ ಎಲ್ಲೋ ಒಂದು ಕಡೆ ಕೆಲವೊಂದು ಮುಂಜಾಗ್ರತೆ ವಹಿಸಿದರೆ ಇವತ್ತು 9 ಜನರು ಕೂಡ ಇವತ್ತು 9 ಜನರು ಬದುಕಿ ಬರ್ತಿದ್ರು ಅನ್ನೋ ನೋವಿನ ನುಡಿಯನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.